ಟಿ ವಿ ಅವ್ರು ಬಂದು ಹಲೋ ಥ್ಯಾಂಕ್ ಯು. मार्केट में जाने ಅಪ್ಪಗೆ ಫೋನ್ ಮಾಡ್ಕೊಡು ಯೋಗೇಶ್ಗೆ. ಯೋಗೇಶ್ ನಂದಲೇ ಇಲ್ಲ ಡೀನೇ ಇಲ್ಲ ಎಷ್ಟು ಕೂಡ ಇಲ್ಲ. ಸ್ಮೆಲ್ ನೋಡು ಅಂತ ಹೊಡಿತೈತೆ. ಹೂವು ಅಲ್ಲ, ಸ್ಯಾಂಡಲ್ವುಡ್ದು ಸ್ಮೆಲ್ ಶ್ರೀಗಂಧ. ಇದರಲ್ಲಿ ಡಿ ವರ್ಡ್ ಬೇಕಾ? ನನ್ನ ನಂಬರ್ ತಗೊಳ್ಳಿ, ಫೋನ್ ಮಾಡಿ. ನೆಕ್ಸ್ಟ್ ಇದ್ದಾಗ ನಿಮ್ಮ ಮನೆ ಕಳಿಸ್ತೀವಿ. ಬೇಕು ಅಂದರೆ ಒಂದು ಪೋಸ್ಟಲ್ ಚಾರ್ಜಸ್ ಎಲ್ಲ ಕೊಟ್ಟರೆ ಆಯ್ತು. ಬೇಡ, ನೀವು ಬರ್ಬೇಕು. ತುಮಕೋ ಅಡ್ವರ್ಟೈಸ್ಮೆಂಟ್ ಅಣ್ಣ, ಬನ್ನಿ ಇದ್ರ ಬಗ್ಗೆ ಹೇಳ್ತೀನಿ. ಬನ್ನಿ, ಓದ್ತಿರಲ್ಲ. ಇದು ನೋಡಿ, ಇದು ಎಲ್ಲ ಟಿ ವಿ ಚಾನಲಲ್ಲೂ ಬಂದಿದೆ. ಶ್ರೀಗಂಧ ನಾವು ಬೆಳೆದಿರೋ ಶ್ರೀಗಂಧದಲ್ಲಿ ಇದೆಲ್ಲ ಮಾಡಿದ್ದೀವಿ. ನಮ್ಮದೇ ಶ್ರೀಗಂಧದಲ್ಲಿ ಮಾಡಿರೋದು. ಇದು ಶ್ರೀಗಂಧದ ಕೊರಡು. ಇದು ತೆಗೆದು ಪೂಜೆಗೆ ಹಚ್ಕೊತೀವಿ. ಪೂಜೆಗೆ ಅಂದರೆ ನಾನು ಸ್ವಂತ ಬೆಳೆದಿರೋಂಥ ತೋಟ, 20 ವರ್ಷದ ತೋಟದಲ್ಲಿ ಇದರಲ್ಲೆಲ್ಲ ಮಾಡಿದ್ದೀನಿ ನಾನು. ಸೊ ಯಾವುದೋ ಹೊರಗಡೆಯಿಂದ ಇನ್ನು ತರ್ತಾರೆ. ನಮ್ಮ ರಾಜ್ಯದಲ್ಲಿ ಶ್ರೀಗಂಧ ಕಡಿಮೆ ಆಗಿದೆ. ಸೊ ಬೇರೆ ಕಡೆಗೆಲ್ಲ ಸಿಗುತ್ತಲ್ಲ. ಈಗ ನಮ್ಮ ಕಾವೇರಿ ಎಂಪೋರಿಯಮಲ್ಲಿ ಮಾಡ್ತಾಯಿದ್ರು, ಅವರೆಲ್ಲ ಫ್ರಾಡ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಮಾರಾಟ ಮಾಡ್ತಾಯಿಲ್ಲ. ಈಗ ರಾಜ್ಯದಲ್ಲಿ ಒಂದು ಒಬ್ಬಂದೇ ಸಿಗ್ತಾ ಇರೋದು ಶ್ರೀಗಂಧದ ಪೌಡ್ರ್ ಸ್ಮೆಲ್ ನೋಡಿ. ಸೊ ಈ ರೀತಿ ಮೂರ್ತಿಗಳನ್ನ ನಾವು ಮಾಡಿಕೊಡ್ತೀವಿ. ದೇವ್ರ ಮೂರ್ತಿಗಳು, ಪ್ರಶಸ್ತಿ ಪತ್ರಗಳು, ಈ ರೀತಿ ಬ್ಯಾಡ್ಜ್ಗಳು. ಸೊ ಈ ಥರ ಮಕ್ಕಳು, ಶಾಲೆ ಮಕ್ಕಳಿಗೆ ನಿಮಗೆ ಏನಾದರೂ ಬ್ಯಾಡ್ಜ್ ಬೇಕು ಅಂದ್ರೆ ಬ್ಯಾಡ್ಜ್ ಮಾಡಿಕೊಡ್ತೀವಿ. ಆಮೇಲೆ ಸೈಟ್ಗಳು ನಾವು ಮಾರಾಟ ಮಾಡ್ತಾಯಿದ್ದೀವಿ. ಸೊ ಸೈಟ್ ನಮ್ಮಲ್ಲಿ 300 ಸೈಟ್ ರೆಡಿ ಇದೆ, ರೆಡಿ ಟು ರಿಜಿಸ್ಟ್ರೇಷನ್. ನೀವು ಈಗ ಅರ್ಧ ದುಡ್ಡು ಕೊಟ್ಬಿಟ್ರೆ ನಮ್ಮ ಹೆಸರಿಗೆ ತಕ್ಷಣ ರಿಜಿಸ್ಟರ್ ಮಾಡಿಕೊಡ್ತೀವಿ. ಇನ್ನು ಮಿಕ್ಕಿದ ಅರ್ಧ ನೀವು ಆಮೇಲೆ ನಮಗೆ 6 ತಿಂಗಳು ಬಿಟ್ಟು ದುಡ್ಡು ಕೊಡ್ಬೋದು. 6 ಕಡೆ ಇದೆ ಗಂಧದ ಗುಡಿ. 1 ಅಂತ 2, 3, 4, 5, 6 ಒಟ್ಟು 6 ಕಡೆ ಮಾಡಿದ್ದೀವಿ. 5 ಗುಂಟೆ, 1 ಗುಂಟೆಯಿಂದ ಹಿಡಿದು 5 ಗುಂಟೆ, 10 ಗುಂಟೆ, 1 ಎಕರೆ, 2 ಎಕರೆ, ಈ ರೀತಿ 60 ಎಕರೆ ಇದೆ. ಒಟ್ಟು 6 ಕಡೆ ಮಾಡಿದ್ದೀವಿ ನಾವು. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಯಾವ ಕಡೆ? ಚಿಕ್ಕಮಂಗ್ಳೂರು ಜಿಲ್ಲೆ, ಕಾಫಿನಾಡು ಚಿಕ್ಕಮಂಗ್ಳೂರು. ಸೊ ಚಿಕ್ಕಮಂಗ್ಳೂರಲ್ಲಿದೆ. ಚಿಕ್ಕಮಂಗ್ಳೂರಿಗೆ ನೀವು ಬಂದರೆ, ನೀವು ಒಂದು ದಿವಸ ನೋಡೋದಕ್ಕೆ ಬಂದರೆ ನಿಮಗೆ ಉಚಿತವಾಗಿ ನಮ್ಮಲ್ಲಿ ಉಳ್ಕೊಳ್ಳೋದಕ್ಕೆ ಇದನ್ನು ಕೊಡ್ತೀವಿ. ವ್ಯವಸ್ಥೆ ಇರುತ್ತೆ ಉಚಿತವಾಗಿ, ದುಡ್ಡೇನು ಕೊಡೋಂಗಿಲ್ಲ. ನಮ್ಮದೇ ಹೋಮ್ ಸ್ಟೇ ಇದೆ, ಅಲ್ಲಿ ನೀವು ಉಳ್ಕೋಬೋದು. ಉಳ್ಕೊಂಡು ನೀವು ಬರೀ ಊಟ ತಿಂಡಿಗೆ ಮಾತ್ರ ಕೊಟ್ಟರೆ ಆಯ್ತು. ನೀವು ಅಲ್ಲೇ ಉಳ್ಕೊಂಡು ಒಂದು ಸ್ಟೇ ಮಾಡ್ಕೊಂಡು ಕಲ್ಲತ್ತಿಗಿರಿ, ಕೆಮ್ಮಣ್ಣುಗುಂಡಿ, ಮುಳ್ಳಯ್ಯನಗಿರಿ ಬೆಟ್ಟ, ಹೆಬ್ಬೆ ಫಾಲ್ಸು ಇದೆಲ್ಲ ನೋಡ್ಕೊಂಡು ಬರ್ಬೋದು. ಸೊ ನಮ್ಮದು ವೆಹಿಕಲ್ ಇರುತ್ತೆ. ನೀವು ಪಿಕಪ್ ಡ್ರಾಪು ನಮ್ಮದು ತರೀಕೆರೆ ಸ್ಟೇಷನ್ನಿಂದ ಮತ್ತು ಇದ್ರ ತನಕ. ಇಲ್ಲಿ ಬೆಳಿಗ್ಗೆ 9 ಗಂಟೆ ಯಶವಂತಪುರದಿಂದ ಹೊರಡುತ್ತೆ, ಮತ್ತು ಯಶವಂತಪುರಕ್ಕೆ ರಾತ್ರಿ 8 ಗಂಟೆವರೆಗೆ ಬರಬೇಕು. ಸೊ ಇದಿಷ್ಟೆಲ್ಲ ವ್ಯವಸ್ಥೆ ಇದೆ. ನಮ್ಮ ಏನು ಶ್ರೀಗಂಧ, ಗಂಧದ ಗುಡಿ, ಗಂಧದ ನಾಡು, ಚಿನ್ನದ ನಾಡು ಅಂತೇಳಿ ಕರಿತೀವಿ.
ಸೊ ಅಂಥ ಒಂದು ಚಿನ್ನದ ನಾಡಿನಲ್ಲಿ ನಾನು ಹುಟ್ಟಿರೋ ಅಂಥದ್ದು ಚಿಕ್ಕಮಂಗ್ಳೂರು ಜಿಲ್ಲೆ ತರೀಕೆರೆ. ನನ್ನ ಹೆಸರು ವಿಶ್ವಕುಮಾರ್ ಅಂತೇಳಿ. ನಾವಿವತ್ತು ಇಲ್ಲೇ ಏನು ಬೆಂಗಳೂರಿನ ಯಾವುದಿದು ಗ್ರೌಂಡು, ಪದ್ಮನಾಭನಗರದ ಕಾರ್ಮಲ್ ಸ್ಕೂಲ್ ಗ್ರೌಂಡಲ್ಲಿ ನಾವು ಇಲ್ಲೊಂದು ಸ್ಟಾಲ್ ಹಾಕಿದ್ದೀವಿ. ಇದರ ಏನು ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ತಾವು ಈಗ ಹಿಂದೆ ನೋಡಿದಂತೆ ಗಂಧದ ಗುಡಿ 1, 2, 3, 4 ಅಂತೇಳಿ 3ವರೆಗೂ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಫಿಲಮ್ ತೆಗೆದಿದ್ದಾರೆ. ಸೊ ನಾನು ಆ ರೀತಿ ಫಿಲಮ್ ತೆಗೆದಿಲ್ಲ, ನನ್ನಲ್ಲಿ ಶ್ರೀಗಂಧವನ್ನು ಬೆಳೆಸ್ತಾ ಇದ್ದೀನಿ. ಸೊ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ತರೀಕೆರೆಯಲ್ಲಿ ಗಂಧದ ಗುಡಿ 1 ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಕಂಪ್ಲೀಟ್ ಆಗಿದೆ. ಈಗ ಫೇಸ್ 5 ಮತ್ತು ಫೇಸ್ 6 2 ಕಡೆ ಈಗ ಮಾಡ್ತಾ ಇದ್ವಿ. ಅದರ ಪ್ರಚಾರಕ್ಕೋಸ್ಕರ ಈ ಒಂದು ಆಹಾರ ಮೇಳ ಏನು ನಡೀತಾ ಇದೆ ಈ ಜಾಗದಲ್ಲಿ ನಮ್ಮ ಸಾಹೇಬರು, ತಮ್ಮ ಹೆಸರು ಶ್ಯಾಮ್ ಅನ್ನೋರು ನಮಗೆ ಒಂದೊಂದು ಸ್ಟಾಲ್, ಸ್ಪಾರ್ಕ್ ಈವೆಂಟ್ಸ್ನವರು ನಮಗೊಂದು ಸ್ಟಾಲ್ ಮಾಡಿಕೊಟ್ಟಿದ್ದಾರೆ. ಆ ಸ್ಟಾಲ್ನಲ್ಲಿ ನಾವು ಇದನ್ನು ಶ್ರೀಗಂಧದ ಅಪ್ಪಟ ಶ್ರೀಗಂಧ ಬೆಳೆಯತಕ್ಕಂಥ ಚಿಕ್ಕಮಂಗ್ಳೂರಿನಲ್ಲಿ, ಸೊ ನಾವು ಏನು ನಮ್ಮ ಕರ್ನಾಟಕದ ಸ್ವರ್ಗ ಏನು ಇಡೀ ಪ್ರಪಂಚದಲ್ಲಿ ಎಂಥದ್ದು ಸ್ವಿಟ್ಜರ್ಲ್ಯಾಂಡನ್ನು ಸ್ವರ್ಗ ಅಂತ ಕರೀತಾರೆ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಇಡೀ ಪ್ರಪಂಚದಲ್ಲಿ 2ನೇ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಕ್ಕಂಥದ್ದು ನಮ್ಮ ಚಿಕ್ಕಮಂಗ್ಳೂರು. ಸೊ ಇಂಥ ಚಿಕ್ಕಮಂಗ್ಳೂರಿನಲ್ಲಿ ಅಪ್ಪಟವಾದಂಥ ಶ್ರೀಗಂಧ ನಮ್ಮ ಕುವೆಂಪು ಅವರು ಹೇಳೋದು, ನೀ ಮೆಟ್ಟುವ ಮೇಲೆ ಅದೇ ಕರ್ನಾಟಕ, ನೀನಿರುವ ಮೇಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ ಅಂತೇಳಿ ಕುವೆಂಪು ಅವರು ಹಾಡಿ ಹೋಗಲಿರತಕ್ಕಂಥ ಶ್ರೀಗಂಧವನ್ನು ನಾನು 20 ವರ್ಷದಿಂದ ಬೆಳೆಸ್ತಾ ಇದ್ದೀನಿ. ಸೊ ಈ 20 ವರ್ಷದಿಂದ ಬೆಳೆಸಿ ನಾನು ಕಳೆದ ಏನು 15 ವರ್ಷದಿಂದ ಲೇಔಟನ್ನು ಮಾಡ್ತಾ ಇದ್ದೀನಿ. ಆ ಲೇಔಟ್ಗಳಲ್ಲಿ ಶ್ರೀಗಂಧದ ಮರಗಳನ್ನು ಬೆಳೆದು ಯಾರು ಸೈಟನ್ನು ತಗೊಳ್ಳುವಾಗಲೇ ಸಾಲ ಮಾಡಿ ಸೈಟ್ ತಗೊಂಡಿರ್ತಾರೆ ಅಂಥವ್ರು ಮುಂದೆ ಅವ್ರ ಮನೆ ಕಟ್ಟುವಾಗ ಮತ್ತೆ ಎಗೇನ್ ಸಾಲ ಮಾಡಬಾರ್ದು. ಆ ಶ್ರೀಗಂಧವನ್ನು ಮಾರಾಟ ಮಾಡಿರೋಂಥ ಜಾಗದಲ್ಲಿ, ಅದೇ ಜಾಗದಲ್ಲಿ ಶ್ರೀಗಂಧ ಮಾರಾಟ ಮಾಡಿ 2 ಮನೆ ಕಟ್ಟೋ ಅಷ್ಟು ದುಡ್ಡನ್ನು ಮಾಡ್ಬೋದು. ಸೊ ಆ ದುಡ್ಡನ್ನು ನಾವು ಪ್ರಕೃತಿಗೆ ಪೂರಕವಾಗಿ ಶ್ರೀಗಂಧವನ್ನು ಬೆಳೆದು, ಶ್ರೀಗಂಧ ಬೆಳೆಯೋದ್ರಿಂದ ನಮಗೆ ಮಾತ್ರ ಅನುಕೂಲ ಇಲ್ಲ, ಶ್ರೀಗಂಧ ಬೆಳೆದಿದ ತಕ್ಷಣ ಅದರಲ್ಲಿ ಗಿಡ ಪಕ್ಷಿಗಳಿಗೆ ಆಹಾರ ಆಗುತ್ತೆ, ಪಕ್ಷಿಗಳ ಗೂಡು ಕಟ್ಟಲಿಕ್ಕೆ ಒಂದು ಮನೆ ಆಗುತ್ತೆ. ಈ ರೀತಿಯಾದಂಥ ಶ್ರೀಗಂಧವನ್ನು ಬೆಳೆದು ಅದು ನೆರಳಾಗುತ್ತೆ, ನಮ್ಮ ಸಾರ್ವಜನಿಕರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಮ್ಲಜನಕವನ್ನು ಕೊಡುತ್ತೆ. ಸೊ ಇಂಥ ಒಂದು ಶ್ರೀಗಂಧವನ್ನು ಬೆಳೆದು ಆ ಒಂದು ಜಾಗವನ್ನು ಎಲ್ಲರಿಗೂ ಮಾರಾಟ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ 300 ಸೈಟ್ಗಳು ಆಲ್ರೆಡಿ ಸೇಲ್ಗೆ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅರ್ಧ ದುಡ್ಡು ಕೊಟ್ಟರು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇನ್ನು ಮಿಕ್ಕಿದಂಥ ಅರ್ಧ ದುಡ್ಡನ್ನು ಯಾವುದೇ ಬಡ್ಡಿ ರಹಿತವಾಗಿ 6 ತಿಂಗಳ ಸಮಯಾವಕಾಶವನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾ ಇದ್ದೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಬೇಕು ಅಂತ ಬಂದರೆ ನನ್ನ ಸಂಪರ್ಕ ಸಂಖ್ಯೆ 9739290711 ಈ ಒಂದು ನಂಬರ್ಗೆ ಕರೆ ಮಾಡ್ಬೋದು. ಮತ್ತೊಂದು ನಂಬರ್ ನಂದಿದೆ 9739121848 ಈ ನಂಬರ್ಗಳಿಗೆ ಕೂಡ ನೀವು ಕರೆ ಮಾಡಿ ನಿಮ್ಮ ಸೈಟನ್ನು ಬುಕ್ ಮಾಡ್ಕೊಳ್ಳಿ. ಈ ಸ್ಟಾಲ್ನಲ್ಲಿ ಯಾರು ಬರ್ತೀರಾ 3 ದಿವಸದಲ್ಲಿ, ಅಂದರೆ ನಾಳೆ ನಾಡಿದ್ದು ಇವತ್ತು 3 ದಿವಸ ಏನು ಟೈಮ್ ಇದೆ, 3 ದಿವಸದಲ್ಲಿ ಬಂದು ನೀವು ಬುಕ್ ಮಾಡ್ಕೊಂಡವರಿಗೆ 5 ಗ್ರಾಮ್ ಚಿನ್ನದ ನಾಣ್ಯ ಉಚಿತವಾಗಿ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿ, ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತೇಳಿ ಈ ಮೂಲಕ ನಾನು ನಮ್ಮ ರಾಜ್ಯದ ಜನತೆಗೆ, ಬೆಂಗಳೂರಿನ ಜನತೆಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ. ಸರ್, ಇದು ತಮ್ಮ ಹೆಸರು? ನನ್ನ ಹೆಸರು ಶ್ಯಾಮರಾಜ್. ಎಲ್ಲಿ ಇದು ಏನಿದು ನೀವು ಈಗ ನಾವಿವಾಗ ಮಾಡ್ತಿರೋದು ಮಿಲೆಟ್ಸ್ ಮೇಳ ಅಂತ ಮಾಡ್ತಿರೋದು. ಸೊ ಮಿಲೆಟ್ಸು ಆರ್ಗ್ಯಾನಿಕ್ ಫುಡ್ಸ್ ಎಲ್ಲ ಬಂದಿದೆ. ಆಮೇಲೆ ಮಿಲೆಟ್ಸಿಂದಾನೇ ಮಾಡಿರೋ ಎಲ್ಲ ಥರ ಪದಾರ್ಥಗಳು, ಇವಾಗ ಜಾಮೂನ್ ಆಗಲಿ, ಜಿಲೇಬಿ ಆಗಲಿ, ಪೊಂಗಲ್ ಆಗಲಿ, ಇಲ್ಲಾಂದರೆ ಬಿಸಿಬೇಳೆ ಬಾತ್ ಆಗಲಿ ಎಲ್ಲ ಮಾಡ್ತಿರೋದು ಮಿಲೆಟ್ಸ್. ಜಾಮೂನ್ ಮಾಡೋದನ್ನು ಮಿಲೆಟ್ಸಲ್ಲೇ ಮಾಡ್ತೀವಿ. ಇದು ಆರ್ಗನೈಸರ್ ನೀವಾ? ಹೌದು ಸರ್. ಎಷ್ಟು ಸ್ಟಾಲ್ಗಳಿದೆ? ಇದೊಂದು 45 ಸ್ಟಾಲ್ ಇದೆ ಸರ್. ಅವ್ರಿಗೇನು ಇದರಿಂದ ಬೆನಿಫಿಟ್? ಸ್ಟಾಲ್ ಹಾಕೋರಿಗೆ ಏನು ಬೆನಿಫಿಟ್ಟು, ಸಾರ್ವಜನಿಕರಿಗೆ ಏನು ಬೆನಿಫಿಟ್ಟು? ಸಾರ್ವಜನಿಕರಿಗೆ ಹೆಲ್ತ್ ಬಗ್ಗೆ ಹೇಳ್ಬಿಟ್ಟು ಮಿಲೆಟ್ಸ್ ಇರೋದ್ರಿಂದ ಶುಗರ್ ಆಗಲಿ, ಬಿ ಪಿ ಆಗಲಿ ತುಂಬ ಬೆನಿಫಿಟ್ಸ್ ಇದೆ. ಅದು ನಮ್ಮವರೆಲ್ಲ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು. ಹಾಗಾಗಿ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಮಿಲೆಟ್ಸ್ ಮೇಳ ಮಾಡ್ತಿರೋದು ನಾವು. ಮೇಳನ ನೀವು ಮಾಡ್ತಾ ಇದ್ದೀರಾ. ಈಗ ಇದರಲ್ಲಿ ನಮಗೆ ಕಾಣಂಗೆ ತುಂಬ ಜನ ಬರ್ತಾ ಇದ್ದಾರೆ. ಅಂದಾಜು ಎಷ್ಟು ಲಕ್ಷ ಜನ ಸೇರ್ಬೋದು ಅಂತೀರಾ? 30,000 ಜನ, 30,000 ಜನ ಬರ್ತಾರೆ. ವೆರಿ ಗುಡ್. ಆಮೇಲೆ ಇದು ಮತ್ತೆ ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಇದು? ಸರ್, ಎವ್ರಿ 6 ಮಂತ್ಸ್ ನಾವು ಮಾಡ್ತಾ ಇರ್ತೀವಿ. ಬರೀ ಈ
ಇದೊಂದೇ ಜಾಗದಲ್ಲ ಅಥವಾ ಬೇರೆ ಕಡೆ ಎಲ್ಲಾದರೂ ಮಾಡಿ? ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇರ್ತೀವಿ. ಇವಾಗ ಮಿಲೆಟ್ಸ್ ಮೇಳ ಮಾಡಿದ್ದೀವಿ, ಬ್ರಿಂಗಿಂಗ್ ಬ್ಯಾಕ್ 90s ಅಂತ ಮಾಡ್ತೀವಿ. ಅದು ಬಿಟ್ಟರೆ ಕಾರ್ನ್ ಮೇಳ ಮಾಡ್ತೀವಿ, ಮ್ಯಾಂಗೋ ಮೇಳ ಮಾಡ್ತೀವಿ, ಅವರೆ ಬೇಳೆ ಮೇಳ ಅಂತ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 5 ವರ್ಷದಿಂದ ಮಾಡ್ಕೊಂಡ್ಬರ್ತೀವಿ ಸರ್. ಸೊ ಇದರಿಂದ ನಿಮಗೆ ಆರ್ಥಿಕವಾಗಿ ನಿಮಗೂ ಚೆನ್ನಾಗಾಗಿದೆ, ನಮಗೂ ಚೆನ್ನಾಗಾಗುತ್ತೆ, ಸ್ಟಾಲ್ ಅವ್ರಿಗೂ ಚೆನ್ನಾಗಾಗುತ್ತೆ ಸರ್. ಆಮೇಲೆ 40 ಜನಕ್ಕೆ ನೀವು ಒಂದು ಅವಕಾಶ ಮಾಡ್ತೀವಿ. ಹೌದು ಸರ್. ಸೊ ಅವರಿಗೆಲ್ಲ ಅವಕಾಶ ಸಿಕ್ಕಿರೋದು ಅವ್ರ ಸಂಸಾರನ ನೀವು ಒಂದು ರೀತಿಯಲ್ಲಿ ಸಾಕೋದಕ್ಕೆ ಸಹಕಾರ ಮಾಡ್ಬೋದು ಸರ್. ಸೊ ಒಳ್ಳೆಯದು. ನಿಮ್ಮ ಪೂರ್ತಿ ಅಡ್ರೆಸ್ಸು ಪರಿಚಯ ಮಾಡ್ಕೊಳ್ಳಿ. ನಾವಿರೋದು JP ನಗರ್, ನಮ್ಮ ಆಫೀಸ್ ಇರೋದು. ಸೊ ನಾವು ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ನಾವು ಇವೆಂಟ್ಸ್ ಮಾಡ್ತಾ ಇರ್ತೀವಿ. ಸೊ ನಿಮಗೂ ಆಸಕ್ತಿ ಇದ್ದರೆ ಬಂದು ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಬಂದುಬಿಟ್ಟು 72590 39977.